ಸೊ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಚಾಪ್ಟರ್ 2 ಆಫ್ ಸ್ಮಾರ್ಟ್ ಟ್ರೇಡರ್ ಲರ್ನಿಂಗ್ ಸೀರೀಸ್. ಸೊ ಚಾಪ್ಟರ್ 1 ನಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಆದರೆ ಚಾಪ್ಟರ್ 2 ಅಲ್ಲಿ ಆ ಮಾರ್ಕೆಟ್ ಸ್ಟ್ರಕ್ಚರ್ ಹೆಂಗ್ ಕ್ರಿಯೇಟ್ ಆಗುತ್ತೆ, ದಟ್ ಇಸ್ ಬೇಸಿಕ್ಲಿ ಸೈಕಾಲಜಿ, ಮಾರ್ಕೆಟ್ ಸೈಕಾಲಜಿ ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ಆಲ್ಸೋ ನಿಮಗೆ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಲಿಂಕ್ ಬಯೋ ಅಲ್ಲಿ ಇದೆ, ಇಲ್ಲಾಂದ್ರೆ ನಿಮಗೆ ವಾಟ್ಸ್ಆಪ್ ಮಾಡಬಹುದು. ಸೊ ಈ ವಿಡಿಯೋನಲ್ಲಿ ನಾವು ಚಾರ್ಟ್ ಇಂಡಿಕೇಟ್ ಎಲ್ಲ ಟಚ್ ಮಾಡಲ್ಲ, ಜಸ್ಟ್ ಕಾಮನ್ ಸೆನ್ಸ್ ಟಾಕ್ ಮಾತಾಡೋಣ. ಅಂದ್ರೆ ಮಾರ್ಕೆಟ್ ಸೈಕಾಲಜಿ ಅಂದ್ರೆ ಏನು, ಮಾರ್ಕೆಟ್ ಯಾರಿಂದ ನಡೀತಾ ಇದೆ, ಎಮೋಷನ್ಸ್ ಹೇಗೆ ಪ್ರೈಸ್ ನ ಮೂವ್ ಮಾಡುತ್ತೆ, ಮತ್ತು ಬಿಗಿನರ್ಸ್ ಯೂಶುವಲಿ ಎಲ್ಲಿ ಕನ್ಫ್ಯೂಸ್ ಆಗ್ತಾರೆ ಅಂತ. ಸೊ ಈ ವಿಡಿಯೋ ಮುಗಿದ ಮೇಲೆ ನಿಮ್ ಮಾರ್ಕೆಟ್ ನೋಡುವ ವೇನೆ ಚೇಂಜ್ ಆಗುತ್ತೆ. ಸೊ ಒಂದು ಇಂಪಾರ್ಟೆಂಟ್ ಕ್ವಶನ್, ವೈ ಸೈಕಾಲಜಿ ಮ್ಯಾಟರ್ಸ್. ಈ ಸೈಕಾಲಜಿ ಓಕೆ, ಈ ನಮ್ಮ ಎಮೋಷನ್ಸ್ ಎಲ್ಲ ಇದೆಯಲ್ಲ, ಈ ಭಾವನೆಗಳೆಲ್ಲ ಏನಕ್ಕೆ ಮ್ಯಾಟರ್ ಆಗುತ್ತೆ ಅಂತ. ಅಂದ್ರೆ ಒಂದು ಸಿಂಪಲ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಚಾರ್ಟ್ ಆಟೋಮೆಟಿಕ್ ಆಗಿ ಮೂವ್ ಆಗಲ್ಲ. ಪೀಪಲ್ ಬೈ ಮಾಡ್ತಾರೆ, ಅವಾಗ ಪ್ರೈಸು ಮೇಲೆ ಹೋಗುತ್ತೆ. ಅದೇ ತರ ಪೀಪಲ್ ಸೆಲ್ ಮಾಡಿದ್ರೆ ಪ್ರೈಸು ಡೌನ್ ಬರುತ್ತೆ. ಸೊ ಚಾರ್ಟ್ ಅಂದ್ರೆ ಜಸ್ಟ್ ಔಟ್ಪುಟ್ ಅಷ್ಟೇ. ರಿಯಲ್ ಗೇಮ್ ಅಂದ್ರೆ ಏನು, ಸೈಕಾಲಜಿ. ಸೊ ಈ ಸೈಕಾಲಜಿ ಅರ್ಥ ಆದ್ರೆ ಮಾರ್ಕೆಟ್ ನಿಮ್ಗೆ ಈಸಿಲಿ ಅರ್ಥ ಮಾಡ್ಕೊಬಹುದು. ಸೊ ಮಾರ್ಕೆಟ್ ಇಸ್ ಅ ಕ್ರೌಡ್ ಅಂತ ಹೇಳ್ತಾರೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ರೋಬೋಟ್ ಅಲ್ಲ ಅದು. ಬೇಸಿಕ್ಲಿ ಅಂದ್ರೆ ಎಷ್ಟೊಂದು ಲಕ್ಷ ಜನರು ಅವ್ರ ಡಿಸಿಷನ್ ನ ಮಿಕ್ಸ್ ಮಾಡೋ ಒಂದು ಜಾಗ ಸ್ಟಾಕ್ ಮಾರ್ಕೆಟ್. ಸೊ ಎಷ್ಟೊಂದು ಜನ ಭಯ ಪಡ್ತಾರೆ, ಎಷ್ಟೊಂದು ಜನ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ, ಎಷ್ಟೊಂದು ಜನ ಫುಲ್ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಈ ಎಲ್ಲಾ ಟುಗೆದರ್ ರಿಯಾಕ್ಟ್ ಆದಾಗ್ಲೇನೆ ಪ್ರೈಸ್ ಮೂವ್ ಆಗುತ್ತೆ. ಅದಕ್ಕೆ ನಾವ್ ಹೇಳೋದು ಮಾರ್ಕೆಟ್ ಅಂದ್ರೆ ಕ್ರೌಡ್ ಸೈಕಾಲಜಿ. ಈ ಮಾರ್ಕೆಟ್ ಒಂದು ಕ್ರೌಡ್. ಸೊ ಮಾರ್ಕೆಟ್ ಅಲ್ಲಿ 3 ಟೈಪ್ಸ್ ಆಫ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಫಸ್ಟ್ ಟೈಪ್ ಒಂದು ಎಮೋಷನಲ್ ಕ್ರೌಡ್. ಸೊ ಈ ಜನರು ಪ್ರೈಸ್ ನೋಡಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಮೇಲ್ ಹೋಗ್ತಾ ಇದೆಯಲ್ಲಪ್ಪ, ಬೇಗ ನಾವು ಎಂಟರ್ ಆಗ್ಬಿಡೋಣ ಅಂತ ಎಂಟರ್ ಆಗೋ ತರ ಕ್ರೌಡ್, ಎಮೋಷನಲ್ ಕ್ರೌಡ್. ಸೆಕೆಂಡ್ ಟೈಪ್ ಕ್ರೌಡ್ ಯಾವುದು ಅಂದ್ರೆ ಲರ್ನಿಂಗ್ ಕ್ರೌಡ್. ಅಂದ್ರೆ ಇವರು ಯಾವ ಸ್ಟೇಜ್ ಅಲ್ಲಿ ಇರ್ತಾರೆ ಅಂದ್ರೆ ಸ್ಲೋ ಆಗಿ ಅರ್ಥ ಮಾಡ್ಕೊಂತಾರೆ, ಫುಲ್ ಡೌಟ್ಸ್ ಇರುತ್ತೆ, ಅದನ್ನ ಇಂಪ್ರೂವ್ ಮಾಡ್ಕೊಂತಾರೆ, ಕಲ್ತ್ಕೊಂತಾರೆ. ಸೊ ಲರ್ನಿಂಗ್ ತರ ಒಂದು ಕ್ರೌಡ್ ಇರುತ್ತೆ. ಥರ್ಡ್ ಪ್ರೊಫೆಷನಲ್ ಟೈಪ್ ಆಫ್ ಕ್ರೌಡ್ ಇರ್ತಾರೆ, ಅಂದ್ರೆ ಪ್ರೊಫೆಷನಲ್ ಥಿಂಕರ್ಸ್. ಸೊ ಈ ಜನರು ಏನ್ ಮಾಡ್ತಾರೆ, ಎಮೋಷನ್ ನ ಫಾಲೋ ಮಾಡೋದೇ ಇಲ್ಲ, ಬರೀ ರೂಲ್ಸ್ ನ ಫಾಲೋ ಮಾಡ್ತಾರೆ. ಸೊ ಬೇಸಿಕ್ಲಿ ನಾವು ಈ ಸ್ಟೇಜ್ ಇಂದ ಈ ಸ್ಟೇಜ್ ಬಂದು ಲರ್ನಿಂಗ್ ಸ್ಟೇಜ್ ಇಂದ ಫೈನಲಿ ಪ್ರೊಫೆಷನಲ್ ಥಿಂಕರ್ ಸ್ಟೇಜ್ಗೆ ರೀಚ್ ಆಗಬೇಕು. ನೋಡಿ, ಮಾರ್ಕೆಟ್ ಅಲ್ಲಿ 4 ಎಮೋಷನ್ಸ್ ಇದೆ. ಇದು ನೀವು ಅರ್ಥ ಮಾಡ್ಕೊಂಡಷ್ಟು ನಿಮ್ಗೆ ಒಳ್ಳೇದು. ಒಂದು ಫಿಯರ್, ಗ್ರೀಡ್, ಹೋಪ್, ರಿಗ್ರೆಟ್. ಫಿಯರ್ ಅಂದ್ರೆ ಏನು, ಅಯ್ಯೋ ಫಾಲ್ ಆಗುತ್ತೆ ಅಂತ ಪ್ಯಾನಿಕ್ ಸೆಲ್ಲಿಂಗ್ ಮಾಡೋದು, ಬಿದೋಗ್ಬಿಡುತ್ತೆ ಇವಾಗ ಮಾರ್ಕೆಟ್ ಮುಗ್ದೋಗ್ಬಿಡುತ್ತೆ ಅಂತ ಪ್ಯಾನಿಕ್ ಆಗಿ ಎಕ್ಸಿಟ್ ಹೊಡಿಯೋದು ಫಿಯರ್, ಭಯ. ನೆಕ್ಸ್ಟ್ ಗ್ರೀಡ್, ಇನ್ನೊಂಚೂರ್ ಮೇಲ್ ಹೋಗುತ್ತೆ ಅಂತ ನೀವು ಎಕ್ಸಿಟ್ ಆಗ್ದಂಗೆನೆ ಹೋಲ್ಡ್ ಮಾಡ್ಕೊಂಡಿರೋದೇ ಈ ಗ್ರೀಡ್, ಅತಿ ಆಸೆ. ನೆಕ್ಸ್ಟ್ ಹೋಪ್, ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಗುತ್ತೆ ಅಂತ ಲಾಸ್ ನ ಹೋಲ್ಡ್ ಮಾಡೋದು. ಈ SL ನ ತಗೊಂಡಂಗೆ ನೋಡಿರ್ತೀರಾ, ಹೋಲ್ಡ್ ಮಾಡ್ಕೊಂಡಿರ್ತೀರಾ, ಆಮೇಲೆ ದೊಡ್ಡ ಲಾಸ್ ಆಗುತ್ತೆ, ಅದು ಬೇಸಿಕ್ಲಿ ಹೋಪ್. ಮತ್ತೆ ಬಂದೇ ಬರುತ್ತೆ, ವಾಪಸ್ ಬರುತ್ತೆ ಅನ್ನೋ ಹೋಪ್. ಸೊ ಇದು ಬೇಸಿಕ್ಲಿ ಒಂದು ಎಮೋಷನ್. ಲಾಸ್ಟ್ ಒನ್ ರಿಗ್ರೆಟ್. ಚಾನ್ಸ್ ಮಿಸ್ ಆಯ್ತು, ಸಿಲ್ವರ್ ಅಲ್ಲಿ ಚಾನ್ಸ್ ಮಿಸ್ ಆಯ್ತು ಅಂತ ರಾಂಗ್ ಎಂಟ್ರಿ ಮಾಡೋದು, ಪೀಕ್ ಅಲ್ಲಿ ಎಂಟ್ರಿ ಮಾಡೋದು. ಈ ತರ ಅಯ್ಯೋ ನಂದು ಚಾನ್ಸ್ ಹೋಗ್ಬಿಡುತ್ತೆ, ನಾನು ಮಿಸ್ ಮಾಡ್ಕೊಂಡ್ಬಿಡ್ತಿ ಅನ್ನೋ ರಿಗ್ರೆಟ್ಸ್ ಅಲ್ಲಿ ಬೇರೆ ಬೇರೆ ಡಿಸಿಷನ್ಸ್ ತಗೊಳ್ಳೋದು. ಸೊ ಈ 4 ಎಮೋಷನ್ಸ್ ಎಲ್ಲರಿಗೂ ಬಂದೇ ಬರುತ್ತೆ. ಆದ್ರೆ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇದನ್ನ ಹೆಂಗೆ ನಾವು ಕಂಟ್ರೋಲ್ ಮಾಡ್ತೀವೋ ಅದು ಇಂಪಾರ್ಟೆಂಟ್. ಬಯಾಲಜಿಕಲ್ ಕಾನ್ಫ್ಲಿಕ್ಟ್ ಅಂದ್ರೆ ನಮ್ ಹ್ಯೂಮನ್ ಬ್ರೈನ್ ಏನಕ್ಕೆ ಫೇಲ್ ಆಗುತ್ತೆ ಅಂದ್ರೆ, ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ ಬ್ರೈನ್ ಸ್ಟಾಕ್ ಮಾರ್ಕೆಟ್ಗೆ ಪರ್ಫೆಕ್ಟೇ ಅಲ್ಲ. ಯಾಕಂದ್ರೆ ಬ್ರೈನ್ಗೆ ಏನ್ ಬೇಕು, ಕಂಫರ್ಟ್ ಬೇಕು. ಬ್ರೈನ್ಗೆ ಸರ್ಟನಿಟಿ ಅಂದ್ರೆ ನಾವು ಅನ್ಕೊಂಡಿರೋ ತರ ಆಗ್ಬೇಕು ಅಲ್ವಾ, ಫಾಸ್ಟ್ ಆಗಿರೋ ರಿಸಲ್ಟ್ ಬೇಕು ನಮ್ಮ ಬ್ರೈನ್ಗೆ. ಆದ್ರೆ ಮಾರ್ಕೆಟ್ಗೆ ಏನ್ ಬೇಕು, ಪೇಷನ್ಸ್ ಇರಬೇಕು, ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿನ ಎಕ್ಸೆಪ್ಟ್ ಮಾಡಬೇಕು, ಮಾರ್ಕೆಟ್ ಅಲ್ಲಿ ಡಿಸಿಪ್ಲಿನ್ ಇರಬೇಕು. ಇದೇ ರೀಸನ್ಗಳನ್ನ ಬಿಗಿನರ್ಸ್ ಸ್ಟ್ರಗಲ್ ಮಾಡೋದು. ಬೇಸಿಕ್ಲಿ ನೀವು ವೀಕ್ ಅಲ್ಲ, ಸಿಸ್ಟಮ್ ಸ್ವಲ್ಪ ಟಫ್ ಇದೆ. ಸೊ ಮಾರ್ಕೆಟ್ ಅಲ್ಲಿ ಕಾಮನ್ ಸೈಕಾಲಜಿಕಲ್ ಬಯಾಸಸ್ ಇದೆ. ಈ ಸಿಂಪ್ಟಮ್ಸ್ ಗಳು ನಿಮ್ಮಲ್ಲೂ ಇದೆಯಾ ಅಂತ ನೋಡ್ಕೊಳ್ಳಿ. ಒಂದು ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರೆ. ಅಂದ್ರೆ ಎಲ್ಲರೂ ಬೈ ಮಾಡ್ತಾ ಇದಾರೆ, ನಾನು ಮಿಸ್ ಮಾಡ್ಕೊಬಾರ್ದು, ನಾನು ಎಂಟ್ರಿ ತಗೊಬೇಕು ಅಂತ ಎಂಟ್ರಿ ತಗೊಳ್ಳೋದು. ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ನಾನು ಮಿಸ್ ಆಗಬಾರ್ದು ಈ ರ್ಯಾಲಿಲಿ ಅಂತ. ನೆಕ್ಸ್ಟ್ ಲಾಸ್ ಅವರ್ಷನ್ ಅಂತ, ಅಂದ್ರೆ ಲಾಸ್ ಬುಕ್ ಮಾಡಕ್ಕೆ ಮನ್ಸೇ ಬರಲ್ಲ. ಅಯ್ಯೋ ನಾನು ಹೆಂಗ್ ಎಕ್ಸೆಪ್ಟ್ ಮಾಡ್ಲಿ ಲಾಸ್ ಮಾಡ್ಬಿಟ್ಟು ಎಕ್ಸೆಪ್ಟ್ ಮಾಡ್ಬಿಟ್ರೆ ನಾನು ಫೇಲಿಯರ್ ಅಲ್ವಾ, ಏನ್ ಮಾಡೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಲಾಸ್ ನ ಎಕ್ಸೆಪ್ಟ್ ಮಾಡಲ್ಲ. ಸೊ ಲಾಸ್ ಅವರ್ಷನ್. ನೆಕ್ಸ್ಟ್ ಕನ್ಫರ್ಮೇಶನ್ ಬಯಾಸ್, ಅಂದ್ರೆ ನಮ್ ಥಾಟ್ ಸಪೋರ್ಟ್ ಮಾಡುವ ನ್ಯೂಸ್ ಮಾತ್ರ ನೋಡೋದು. ನಮ್ ಬಗ್ಗೆ, ನಮ್ ಸ್ಟಾಕ್ಸ್ ಬಗ್ಗೆ ಕರೆಕ್ಟ್ ಆಗಿ ಹೇಳೋ ಸ್ಟಾಕ್ಸ್ ನ ಮಾತ್ರ, ಕಂಪ್ನೀಸ್ ನ್ಯೂಸ್ ನ ಮಾತ್ರ ನಾವು ಕೇಳೋದು. ಇಲ್ಲಾಂದ್ರೆ ನಮ್ಗೆ ಯಾರಾದ್ರೂ ಕೆಟ್ಟದಾಗಿ ಅಡ್ವೈಸ್ ಮಾಡ್ತಿದ್ರೆ, ನಮ್ ಸತ್ಯ ಹೇಳ್ತಿದ್ರೆ ನಾವು ಕೇಳಲ್ಲ. ಯಾರೋ ನೀನ್ ಚೆನ್ನಾಗಿ ಮಾಡ್ತಿದ್ಯಾ, ಕರೆಕ್ಟಾಗಿ ಮಾಡ್ತಿದ್ಯಾ ಅಂತ ಹೇಳಿದ್ರು, ನಮ್ ತಪ್ಪು ನೋಡ್ದಂಗೆ ಹೇಳಿದ್ರು ಅದನ್ನ ಫಾಲೋ ಮಾಡೋದು. ಸೊ ಕನ್ಫರ್ಮೇಶನ್ ಬಯಾಸ್, ನಮ್ಗೆ ಏನ್ ಕೇಳಬೇಕು ಅದನ್ನ ಮಾತ್ರ ಕೇಳ್ತೀವಿ. ಗುಡ್ ನ್ಯೂಸ್ ಆಫ್ ದ ಸ್ಟಾಕ್, ಬ್ಯಾಡ್ ಸೈಡ್ ಆಫ್ ಇಟ್ ನಾವ್ ಏನು ಅಂತ ಇನ್ವೆಸ್ಟಿಗೇಟ್ ಮಾಡಲ್ಲ, ಕೇಳಕ್ ಹೋಗಲ್ಲ. ಲಾಸ್ಟ್ ಹರ್ಡ್ ಬಿಹೇವಿಯರ್. ಹರ್ಡ್ ಬಿಹೇವಿಯರ್ ಅಂದ್ರೆ ಬೇಸಿಕ್ಲಿ ಸಿಂಪಲ್ ಆಗಿ ಹೇಳಿದ್ರೆ ಕ್ರೌಡ್ ನ ಫಾಲೋ ಮಾಡೋದು. ಎಲ್ಲರೂ ಇದನ್ನೇ ಮಾಡ್ತಾ ಇದ್ದಾರೆ ಸರ್, ನಾನು ಇದನ್ನೇ ಮಾಡ್ತೀನಿ. ಎಲ್ಲರೂ ಆಪ್ಷನ್ಸ್ ಮಾಡ್ತಾ ಇದ್ದಾರೆ ಸರ್, ನಾನು ಅದನ್ನೇ ಮಾಡ್ತೀನಿ. ಸೊ ಕ್ರೌಡ್ ಅನ್ನು ಜಸ್ಟ್ ಬ್ಲೈಂಡ್ಲಿ ಫಾಲೋ ಮಾಡೋದು. ನಿಮ್ಗೆ ಏನ್ ಬೇಕೋ, ನಿಮ್ಗೆ ಏನ್ ಸೆಟ್ ಆಗುತ್ತೋ ಅದನ್ನ ಯೂಸ್ ಮಾಡ್ದಂಗೆ ಬೇರೆಯವ್ರನ್ನ ಫಾಲೋ ಮಾಡೋದು. ಸೊ ಬೇಸಿಕ್ಲಿ ಫಸ್ಟ್ ಸ್ಟೆಪ್ ಏನಂದ್ರೆ, ನೀವು ಅವೇರ್ನೆಸ್, ನೀವು ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಏನು ಎಮೋಷನ್ ಪ್ರಾಬ್ಲಮ್ ಇದೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಒನ್ಸ್
ಒಂದ್ಸತಿ ನೀವು ಅವೇರ್ನೆಸ್ ನೀವು ಏನು ಅಂತ ಅರ್ಥ ಮಾಡ್ಕೊಂಡ್ರೆ, ನಿಮ್ಮ ಪ್ರಾಬ್ಲಮ್ಸ್ ಏನು ಅಂತ ಅರ್ಥ ಮಾಡ್ಕೊಂಡ್ರೆ, ಅರ್ಧ ಡಿಸಿಪ್ಲಿನ್ ಅರ್ಧ ಎಮೋಷನಲ್ ಪ್ರಾಬ್ಲಮ್ಸೇ ಹೋಗ್ಬಿಡುತ್ತೆ ನಿಮಗೆ. ನೆಕ್ಸ್ಟ್ ಎಮೋಷನ್ಸ್ ಮಾರ್ಕೆಟ್ ಫೇಸಸ್ ಅಲ್ಲಿ ಹೆಂಗ್ ಬರುತ್ತೆ ಅಂತ ಲಾಸ್ಟ್ ಚಾಪ್ಟರ್ ಅಲ್ಲಿ ನಾವು ಅದೇ ಅಕ್ಯುಮುಲೇಷನ್, ಮಾರ್ಕ್ ಅಪ್, ಡಿಸ್ಟ್ರಿಬ್ಯೂಷನ್, ಮಾರ್ಕ್ ಡೌನ್ ಎಲ್ಲ ಡಿಸ್ಕಸ್ ಮಾಡಿದ್ವಲ್ಲ. ಸೊ ಇದು ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ, ಈ ಎಮೋಷನ್ಸ್ ಇಂದ ಇದು ಕ್ರಿಯೇಟ್ ಆಗುತ್ತೆ ಈ ಪರ್ಟಿಕ್ಯುಲರ್ ಮಾರ್ಕೆಟ್ ಸ್ಟ್ರಕ್ಚರ್. ಸೊ ಅದು ಹೆಂಗೆ ಅಂದ್ರೆ, ಈ ಅಕ್ಯುಮುಲೇಷನ್ ಟೈಮ್ ಇದೆಯಲ್ಲ, ಈ ಅಕ್ಯುಮುಲೇಷನ್ ಟೈಮಲ್ಲಿ ಭಯ ಕಮ್ಮಿ ಆಗುತ್ತೆ. ಸೊ ಜನ ಆ್ಯಡ್ ಮಾಡ್ಕೊತಾರೆ. ಮೆತ್ತಿಗೆ ಟ್ರೆಂಡ್ ಟೈಮ್ನಲ್ಲಿ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಗ್ರೀಡ್ ಕೂಡ ಬರುತ್ತೆ. ಸೊ ಇದೆರಡು ಮಿಕ್ಸ್ ಆಗಿಬಿಟ್ಟು ಕಾನ್ಫಿಡೆನ್ಸ್ ಗ್ರೀಡ್ ಆ್ಯಡ್ ಆಗಿಬಿಟ್ಟು ನಾವಿಲ್ಲಿ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ, ಜನ ಆ್ಯಡ್ ಮಾಡ್ಕೊತಾರೆ. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಜನರು ಓವರ್ ಕಾನ್ಫಿಡೆಂಟ್ ಆಗಿರ್ತಾರೆ. ಇಲ್ಲಿ ರಿಟೇಲರ್ಸು ಅಂದರೆ ಫೂಲಿಶ್ ಇನ್ವೆಸ್ಟರ್ಸ್ ಇಲ್ಲಿ ತುಂಬ ಓವರ್ ಕಾನ್ಫಿಡೆಂಟ್ ಆಗಿ ಎಂಟ್ರಿ ತೊಗೊತಾ ಇರ್ತಾರೆ. ಸ್ಮಾರ್ಟ್ ಇನ್ವೆಸ್ಟರ್ಸ್ ಇಲ್ಲಿ ಮೆತ್ತಿಗೆ ಎಕ್ಸಿಟ್ ಆಗ್ತಾ ಇರ್ತಾರೆ. ಅದಕ್ಕೆ ಓವರ್ ಆಲ್ ಅದು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರುತ್ತೆ. ಅಲ್ಲಿ ಬೈ ಮಾಡ್ತಾ ಇರ್ತಾರೆ, ಇವ್ರು ಸೆಲ್ ಮಾಡ್ತಾ ಇರ್ತಾರೆ, ಆಲ್ಮೋಸ್ಟ್ ಸೈಡ್ ವೇಸು ಇಲ್ಲ ಎಕ್ಸಿಟ್ ಆಗ್ತಾ ಇರ್ತಾರೆ. ಫೈನಲಿ ಒಂದು ಡೌನ್ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ಏನಾಗುತ್ತೆ, ಪ್ಯಾನಿಕ್ ಬಂದ್ಬಿಡುತ್ತೆ ಜನರಲ್ಲಿ. ಆವಾಗ ಎಲ್ಲರೂ ಎಕ್ಸಿಟ್ ಹೊಡೆದ್ಬಿಡ್ತಾರೆ. ಅಯ್ಯೋ ಮಾರ್ಕೆಟ್ ಬೀಳುತ್ತೆ, ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅಂತ ಎಕ್ಸಿಟ್ ಮಾಡ್ತಾರೆ. ಅದು ವಾಪಸ್ ಕೆಳಗಡೆ ಬರುತ್ತೆ. ಆಮೇಲೆ ತಿರ್ಗಾ ಅಕ್ಯುಮುಲೇಷನ್ ಬರುತ್ತೆ. ಯಾಕಂದರೆ ಭಯ ಕಮ್ಮಿ ಆಗುತ್ತೆ, ಭಯ ಹೋಗುತ್ತೆ, ಲೆವೆಲ್ಸ್ ಚೆನ್ನಾಗಿದೆ, ತಿರ್ಗಾ ಅಕ್ಯುಮುಲೇಷನ್ ಆಗುತ್ತೆ. ಸೊ ಈ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಿರೋದೇ ಮಾರ್ಕೆಟ್ ಸೈಕಾಲಜಿ ಇಲ್ಲ ಮಾರ್ಕೆಟ್ ಎಮೋಷನ್ಸಿಂದ. ಈ ಎಮೋಷನ್ಸಿಂದ ಈ ಮಾರ್ಕೆಟ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿರೋದು. ಸೊ ಎನಿವೇಸ್, ಈ ರೈಟ್ ಬಿಹೇವಿಯರ್ನ ಹೆಂಗೆ ನಾವು ಬಿಲ್ಡ್ ಮಾಡೋದು? ಗುಡ್ ನ್ಯೂಸ್ ಏನಂದ್ರೆ, ಈ ಬಿಹೇವಿಯರ್ನ ಎಲ್ಲರಿಗೂ ಬಿಲ್ಡ್ ಮಾಡ್ಬೋದು. ಒಳ್ಳೆ ಬಿಹೇವಿಯರ್ನ ಮಾರ್ಕೆಟಲ್ಲಿ ಸಿಂಪಲ್ ರೂಲ್ಸ್ ಕ್ರಿಯೇಟ್ ಮಾಡ್ಬೇಕು. ನೀವು ಟೂ ಮಚ್ ನ್ಯೂಸ್ನ ಫಾಲೋ ಮಾಡಬಾರ್ದು. ಇನ್ನೊಂದು ಏನು ಮಾಡಬೇಕು ಅಂದರೆ, ನೀವು ಟ್ರೇಡ್ ಆದಮೇಲೆ ಏನು ಫೀಲ್ ಆಯಿತು ಅಂತ ನೀವು ನೋಟ್ ಮಾಡಬೇಕು. ಓಕೆ, ಎಮೋಷನ್ಸ್ ಹೆಂಗಿದೆ, ಕಂಟ್ರೋಲಲ್ಲಿದೆ, ಎಮೋಷನ್ಸ್ ಔಟ್ ಆಫ್ ಕಂಟ್ರೋಲ್ ಇದೆ, ಆ್ಯಂಗರ್ ಇದೆ, ಫೀಲಿಂಗ್ ಸ್ಯಾಡ್ ಇದೆ, ಹ್ಯಾಪಿ ಇದೆ. ಇದನ್ನು ನೀವು ಜರ್ನಲಲ್ಲಿ ಬರ್ಕೊಂಡಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ನಿಮಗೆ ಗೊತ್ತಾಗ್ತಾ ಇದೆ ನೀವು ಯಾವ್ಯಾವ ಥರ ರಿಯಾಕ್ಟ್ ಮಾಡ್ತಿದ್ದೀರಾ, ಯಾವಾಗ ನಾನು ರಿಯಾಕ್ಷನ್ ಕಮ್ಮಿ ಮಾಡಬೇಕು, ಯಾವ್ದನ್ನ ಕಂಟ್ರೋಲ್ ಮಾಡಬೇಕು ಅಂತ ನಿಮ್ಮ ಜರ್ನಲಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಲಾಸ್ ಆದರೆ ಫೇಲಿಯರ್ ಅಲ್ಲ, ಲಾಸ್ ಅಂದರೆ ಲರ್ನಿಂಗ್ ಫೀಸ್ ಕೊಟ್ಟಂಗೆ. ಸೊ ನೀವು ಟ್ಯೂಷನ್ಗೆ ಹೋದಾಗ, ಎಲ್ಲೇ ಕಲಿಯೋಕೆ ಹೋದಾಗ, ಇಂಜಿನಿಯರ್ ಕಲಿಯೋಕೆ ಹೋದಾಗ ಒಂದು ಫೀಸ್ ಕೊಟ್ಟೇ ಕೊಡ್ತೀರಾ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಕಲಿಯೋಕ್ಕೆ ಫೀಸ್ ಕೊಡೋದೇ ಇಲ್ಲ. ಸೊ ಅದಕ್ಕೆ ನೀವು ನಿಮ್ಮ ಲಾಸ್ ಮಾಡಿದಾಗ ಇದನ್ನ ನಿಮ್ಮ ಲರ್ನಿಂಗ್ ಫೀಸ್ ಅಂತ ಕೊಡಿ. ಹಾಗಂತ ಸೇಮ್ ಕ್ಲಾಸಲ್ಲೇ ಕೂತ್ಕೊಳ್ಳೋದಲ್ಲ, ಎಲ್ಲ ವರ್ಷ ಫೀಸ್ ಕೊಡ್ತಾರೆ. ಅದಕ್ಕೆ ನೀವು ಆ ವರ್ಷಕ್ಕೆ ಏನು ಕೊಟ್ಟಿದ್ದೀರೋ, ಏನು ಕಲ್ತಿದ್ದೀರೋ, ನೆಕ್ಸ್ಟ್ ಕಲಿಯೋಕ್ಕೋಸ್ಕರ ಫೀಸ್ ಕೊಡ್ಬೋದು. ಆದರೆ ರಿಪೀಟ್ ಆ ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು. ಸೊ ಸ್ಲೋಲಿ ನಿಮ್ಮ ಬಿಹೇವಿಯರ್ ನೀವು ಚೇಂಜ್ ಮಾಡಿದ್ರೆ ನಿಮಗೆ ರಿಸಲ್ಟು ಚೇಂಜ್ ಆಗುತ್ತೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, 90% ಆಫ್ ಫೇಲಿಯರ್ ರೇಟ್ ಇರುತ್ತೆ. ಹೇಳ್ತಾರಲ್ಲ 90% ಆಫ್ ಟ್ರೇಡರ್ಸ್ ಆರ್ ಮೇಕಿಂಗ್ ಲಾಸಸ್ ಅಂತ. ಯಾಕಂದರೆ ಅವರು ಅರ್ಥ ಮಾಡ್ಕೊಳ್ಳಲ್ಲ, ಸಕ್ಸಸ್ ಬರೋದು 20% ಸ್ಟ್ರಾಟಜಿಯಿಂದ. ಯಾಕಂದರೆ ಅವ್ರು ಇವಾಗಲೂ ಸ್ಟ್ರಾಟಜಿ ಹೇಳಿ ಅಂತಾರಲ್ಲ, ಸ್ಟ್ರಾಟಜಿ ಇರೋದೇ 20%. ಮಿಕ್ಕಿದ್ದು 80% ಬಿಹೇವಿಯರ್. ಅರ್ಥ ಆಗ್ತಿದೆಯಾ? ಜಿಮ್ಮಲ್ಲಿ ಹೇಳ್ತಾರಲ್ಲ 30% ಜಿಮ್ ಮಾಡಿ, 70% ಡೈಟ್ ಮಾಡಿ. ಅದೇ ಥರ ನಿಮ್ಮ ಸ್ಟ್ರಾಟಜಿ ಬರೀ 20% ಅಷ್ಟೇ ಹೆಲ್ಪ್ ಆಗೋದು ನಿಮಗೆ. 80% ಬಿಹೇವಿಯರು, ಡಿಸಿಪ್ಲಿನು. ನೀವು ಯಾವ ಥರ ಕಂಟ್ರೋಲ್ ಮಾಡ್ತೀರಾ ಎಮೋಷನ್ಸ್ನ, ನೀವು ಯಾವ ಥರ ಡಿಸಿಪ್ಲಿನಲ್ಲಿ ಟ್ರೇಡ್ ಮಾಡ್ತೀರಾ, ರಿವೆಂಜ್ ಟ್ರೇಡಿಂಗ್ ಮಾಡ್ದಂಗೆ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆ ಟ್ರೇಡ್ ಮಾಡಿದಾಗಲೇ ಅಲ್ಲೇ ಸಕ್ಸಸ್ ಬರೋದು. ನೀವು ಎಷ್ಟೇ ಸ್ಟ್ರಾಟಜಿ ಕಲೀರಿ, ಎಷ್ಟೇ ನಾಲೆಜ್ ಮಾಡಿರಿ, ಈ ಬಿಹೇವಿಯರಲ್ಲಿ ನೀವು ಕಂಟ್ರೋಲ್ ಇಲ್ಲ ಅಂದರೆ ಯಾರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ನಿಮ್ಮ ಸೆಲ್ಫ್, ನೀವೇ ಬ್ಯಾಟಲ್ ಮಾಡಬೇಕು ಈ ಇಶ್ಯೂಸ್ ಮೇಲೆ. ಸೊ ಹೋಪ್ ನಿಮ್ಗೊಂದು ಐಡಿಯಾ ಸಿಕ್ಕಿದೆ, ಮಾರ್ಕೆಟ್ ಸೈಕಾಲಜಿ ಅಂದರೆ ಏನು, ಅದು ಹೆಂಗೆ ಮಾರ್ಕೆಟ್ ಇಂಪ್ಯಾಕ್ಟ್ ಆಗುತ್ತೆ, ಮಾರ್ಕೆಟ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ಸೊ ಇದು ನಿಮ್ಮ ಸೆಲ್ಫ್, ನಿಮ್ಮ ಬಿಹೇವಿಯರ್ ನಿಮಗೆ ಗೊತ್ತಾದರೆ ನೀವು ನಿಮ್ಮನ್ನೇ ಕಂಟ್ರೋಲ್ ಮಾಡ್ಬೋದು. ಆಲ್ಸೋ ಕ್ರೌಡ್ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಎನಿವೇಸ್, ಇದು ನಿಮ್ಗೊಂದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಬಿಗಿನರ್ಸ್ಗೆ. ಸೊ ಅದೇ ಥರ ನೆಕ್ಸ್ಟ್ ಚಾಪ್ಟರ್ 3 ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಮ ಕ್ಯಾಪಿಟಲ್ನ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು, ಇದನ್ನು ಬಿಗಿನರ್ಸ್ಗೆ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ನಿಮಗೆ ಅದು ನೋಡಬೇಕಂದ್ರೆ ಸ್ಮಾರ್ಟ್ ಟ್ರೇಡರ್ ಸೀರೀಸ್ನ ಫಾಲೋ ಮಾಡಿ. ಆಲ್ಸೋ ನಿಮ್ಗೆ ಅಕೌಂಟ್ ಓಪನಿಂಗು, ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಲಿಂಕು ಬಯೋ ಅಲ್ಲಿದೆ, ಇಲ್ಲ ಅಂದರೆ ನಮಗೆ ವಾಟ್ಸ್ಯಾಪ್ ಮಾಡ್ಬೋದು. ಸೊ ಸಿ ಯು ಸೂನ್ ಇನ್ ಚಾಪ್ಟರ್ 3.